ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಮಸ್ತೆ ವೀಕ್ಷಕರೇ. ಗಣೇಶ ಹಬ್ಬ ದಿವಸ ನಾನು ಒಂದು ರೆಸಿಪಿ ಮಾಡಿದ್ದೆ. ಸ್ವೀಟ್ ಮೋದಕ್ ಫಸ್ಟ್ ಟೈಮ್ ಟ್ರೈ ಮಾಡಿದ್ದೆ. ತುಂಬ ಸಿಂಪಲ್ ಇದೆ ರೆಸಿಪಿ. ಇದನ್ನು ಡಿಫ್ರೆಂಟ್ ವೆರೈಟೀಸಲ್ಲಿ ಮಾಡ್ತಾರೆ. ನಿಮಗೆ ಇವತ್ತು ಒಂದು ವೆರೈಟಿ ತೋರಿಸ್ತೀನಿ. ಕೊಬ್ಬರಿ, ಬೆಲ್ಲ ಆಮೇಲೆ ಕೊಬ್ಬರಿ ಯೂಸ್ ಮಾಡಿಕೊಂಡು, ಅಕ್ಕಿ ಹಿಟ್ಟು ಯೂಸ್ ಮಾಡಿಕೊಂಡು ಹೇಗೆ ಮೋದಕ್ ಮಾಡೋದಂತ ತೋರಿಸ್ಕೊಡ್ತೀನಿ. ನನ್ನ ಚಾನಲ್ನ ನೀವು ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಮಾಡಿ ಪ್ಲೀಸ್. ನಾನು ಇದನ್ನು ಫಸ್ಟ್ ಟೈಮ್ ಮಾಡ್ತಾ ಇದ್ದೀನಿ. ಚೆನ್ನಾಗಿ ಬಂದಿದೆ. ಇನ್ನೂ ಸ್ವಲ್ಪ ಚೆನ್ನಾಗಿ ಬರಬೇಕು. ನಿಮಗೆ ತೋರಿಸ್ತೀನಿ ಹೇಗೆ ಬಂದಿದೆ ಅಂತ. ಈಗ ಪ್ರೊಸೆಸ್ ನೋಡೋಣ ಬನ್ನಿ, ಹೇಗೆ ಮಾಡೋದು ಅಂತ. ಇದಕ್ಕೆ ಬೇಕಾಗಿರೋ ಐಟಮ್ಸ್: 1 ಕಪ್ಪು ಕೊಬ್ಬರಿ ಈ ಥರ ಮಾಡ್ಕೋಬೇಕು ಮಿಕ್ಸಿಯಲ್ಲಿ. ಆಮೇಲೆ ಬೆಲ್ಲ 1 ಕಪ್ಪು. ಆಮೇಲೆ ಅಕ್ಕಿ ಹಿಟ್ಟು 1 ಕಪ್ಪು. ಏಲಕ್ಕಿ ಪುಡಿ. ಇಷ್ಟು ಐಟಮ್ಸ್ ರೆಡಿ ಮಾಡಿಟ್ಕೊಂಡು ಇರಬೇಕು. ಈಗ ಕೊಬ್ಬರಿ ಆಮೇಲೆ ಬೆಲ್ಲ ಮಿಕ್ಸರ್ನ ಮಾಡ್ಕೋಬೇಕು. ಈಗ ಬನ್ನಿ ತೋರಿಸ್ಕೊಡ್ತೀನಿ. ಫಸ್ಟ್ ಒಂದು ಕಡಾಯಲ್ಲಿ ಕೊಬ್ಬರಿ ತಗೊಳ್ಳಿ 1 ಕಪ್ಪು. ಆಮೇಲೆ ಬೆಲ್ಲ. ನಿಮಗೆ ಸ್ವೀಟ್ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ನಾನು 1 ಕಪ್ ಹಾಕ್ಕೊಂಡಿದ್ದೀನಿ. ನಿಮಗೆ ಸ್ವೀಟ್ ಕಮ್ಮಿ ಬೇಕನ್ಸಿದ್ರೆ ಸ್ವಲ್ಪ ಕಮ್ಮಿ ಬೆಲ್ಲ ಹಾಕೋಬೇಕು. ಇದನ್ನು ಮಿಕ್ಸ್ ಮಾಡ್ಕೋಬೇಕೀಗ ಮೆತ್ತಗೆ. ಲೋ ಫ್ಲೇಮಲ್ಲಿ ಇಟ್ಕೊಳ್ಳಿ. ಈ ಥರ ಮಿಕ್ಸ್ ಮಾಡ್ತಾಯಿರಿ. ಬೆಲ್ಲ ಇದೆಯಲ್ಲ, ಮೆತ್ತಗೆ ಕರಗಿ ಪೇಸ್ಟ್ ಥರ ಆಗುತ್ತೆ, ಕೊಬ್ಬರಿ ಪೇಸ್ಟ್. ಈ ಕೊಬ್ಬರಿ ಉಂಡೆ ಇದೆಯಲ್ಲ, ಅದನ್ನು ಹಿಂಗೆ ಮಾಡ್ಕೋಬೋದು. ಇದನ್ನು ಮೆತ್ತಗೆ ಮಿಕ್ಸ್ ಮಾಡ್ತಾ ಇದ್ರೆ ಮೆಲ್ಲಿಗೆ ಇದು ಸ್ಲೋ ಆಗಿ ಇದು ಕರಗತ್ತೆ. ಬೆಲ್ಲ ಫುಲ್ಲಾಗಿ ಕರಗಬೇಕು. ಇದಕ್ಕೆ ಈಗ ಏಲಕ್ಕಿ ಪುಡಿ, ತುಪ್ಪ ಹಾಕೋಬೇಕು ಸ್ವಲ್ಪ. ನೋಡಿ, ಇದು ಆಲ್ಮೋಸ್ಟ್ ಫುಲ್ ಕರಗಿದೆ. ಬೆಲ್ಲ ಕಲರ್ ಚೇಂಜ್ ಆಗಿದೆ. ಈಗ ಏಲಕ್ಕಿ ಪುಡಿ ಆಮೇಲೆ ತುಪ್ಪ ಸ್ವಲ್ಪ ಹಾಕೊಳ್ಳಿ. ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಒಂದ್ಸಲ ಎಲ್ಲ ಮಿಕ್ಸ್ ಆಗಬೇಕು. ಈ ಮಿಕ್ಸರ್ ಈಗ ರೆಡಿಯಾಗಿದೆ. ಬೆಲ್ಲ ಫುಲ್ಲು ಕರಗಿ ಒಂಥರ ಸ್ವಲ್ಪ ಡ್ರೈ ಆಗಬೇಕು. ಈ ಬೆಲ್ಲ ಎಲ್ಲ ಈ ಥರ ಬರಬೇಕು. ಅದಾಯ್ತಲ್ಲ. ಈಗ ಅಕ್ಕಿ ಹಿಟ್ಟು 1 ಕಪ್ಪು ನೀರು ಹಾಕ್ಕೊಂಡು ಅದನ್ನು ಫಸ್ಟು ಸ್ವಲ್ಪ ಲೈಟಾಗಿ ಬಾಯ್ಲ್ ಮಾಡಿಕೊಂಡು, ಈಗ ಅಕ್ಕಿ ಹಿಟ್ಟು ಹಾಕ್ಕೊಂಡು ಮೇಲೆ ಕೋಟಿಂಗ್ ಬೇಕಲ್ಲ, ಅದಕ್ಕೆ ಸ್ವಲ್ಪ ಅಕ್ಕಿ ಹಿಟ್ಟು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸ್ವಲ್ಪ 1 ಸ್ಪೂನ್ ತುಪ್ಪ ಹಾಕ್ಕೊಂಡು ಫುಲ್ ಮಿಕ್ಸ್ ಮಾಡಿಕೊಂಡ್ರೆ ಇದು ಅಕ್ಕಿ ಹಿಟ್ಟು ಇದೆಲ್ಲ ಇದು ನೀರೆಲ್ಲ ಫುಲ್ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ. ನೋಡಿ, ಈ ಥರ ತಿರುಗಿಸ್ತಾ ಇರಿ. ಈ ನೀರೆಲ್ಲ ಇದು ಅಕ್ಕಿ ಹಿಟ್ಟು ಅಬ್ಸರ್ವ್ ಮಾಡಿಕೊಂಡು ಫುಲ್ ಒಂಥರ ಪೇಸ್ಟ್ ಥರ ಆಗುತ್ತೆ. ಆಮೇಲೆ ಇದನ್ನು ಈ ಥರ ಮಾಡ್ಕೋಬೇಕು. ಚೆನ್ನಾಗಿ ಹಿಟ್ಟನ್ನು ಮಿಕ್ಸ್ ಮಾಡಿಕೊಂಡು ಕೈಯಲ್ಲಿ ಈ ಥರ ಮಾಡ್ಕೋಬೇಕು. ಈ ಥರ ಉಂಡೆ ಮಾಡಿಕೊಂಡು ಇವಾಗ ಮೋದಕ್ ಹೆಂಗೆ ಮಾಡೋದು ನೋಡೋಣ ಬನ್ನಿ. ಚೆನ್ನಾಗಿ ತುಪ್ಪ ಹಾಕ್ಕೊಂಡು ಈ ಪ್ಲೇಟಿಗೆ ತುಪ್ಪ ಸ್ವಲ್ಪ ಹಚ್ಬಿಟ್ಟು, ಇಲ್ಲಾಂದರೆ ಅಂಟ್ಕೊಂಡ್ಬಿಡುತ್ತೆ. ಪ್ಲೇಟಿಗೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ಈ ಥರ ಉಂಡೆ ಥರ ಮಾಡ್ಕೊಂಡಿದ್ದೀವಲ್ಲ, ಈ ಹಿಟ್ಟನ್ನು ಈ ಥರ ಮೆತ್ತಿಗೆ ತಟ್ಟೆ ಮೇಲೆ
ಈ ಥರ ಮಾಡಿಕೊಂಡು ಇದರಲ್ಲಿ ಈ ಮಿಕ್ಸ್ಚರ್ನ, ಈ ಕೊಬ್ಬರಿ ಬೆಲ್ಲ ಪೂರ್ಣ ಇದೆಯಲ್ಲ ಅದರಲ್ಲಿ ಹಾಕ್ಕೊಂಡು ಈ ಥರ ನಿಮ್ಗೆ ಯಾವ ಥರ ಶೇಪ್ ಬೇಕೋ ಆ ಥರ ಶೇಪ್ ಯೂಸ್ ಮಾಡ್ಕೋಬೋದು. ಅಂಗಡಿಯಲ್ಲಿ ನಿಮಗೆ ಮೋಲ್ಡ್ಸ್ ಸಿಗುತ್ತೆ, ಮೋಲ್ಡ್ ಯೂಸ್ ಮಾಡಿಕೊಂಡು ಮಾಡ್ಕೋಬೋದು. ನಾನು ಕೈಯಲ್ಲಿ ಮಾಡ್ತಾಯಿದ್ದೀನಿ, ಅದಕ್ಕೆ ಸ್ವಲ್ಪ ಸರಿಯಾಗಿ ಬರ್ತಾಯಿಲ್ಲ, ಫಸ್ಟ್ ಟೈಮ್ ಮಾಡ್ತಾಯಿದ್ದೀನಲ್ಲ. ಸ್ವಲ್ಪ ಅದೇ ಮೋಲ್ಡ್ ಇದ್ದರೆ ತುಂಬ ಈಸಿ. ಆ ಮೋಲ್ಡಲ್ಲಿ ಸ್ವಲ್ಪ ತುಪ್ಪ ಹಾಕ್ಕೊಂಡು ಅಕ್ಕಿ ಹಿಟ್ಟು ಹಾಕ್ಬಿಟ್ಟು ಮಾಡಿದ್ರೆ ನೀಟಾಗಿ ಬರುತ್ತೆ. ನೋಡಿ ಈ ಥರ ಕೈಯಲ್ಲಿ ಈ ಥರ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಇವಾಗ ಇದನ್ನು ಕುಕ್ ಮಾಡ್ಕೊಳ್ಳೋಣ. ಇವಾಗ ನೋಡಿ ಇದು ಇದು ಬಂದ್ಬಿಟ್ಟು ಮಲ್ಟಿ ಕಡಾಯಿ ಕುಕ್ವೇರಲ್ಲಿ ಇದನ್ನು ಕುಕ್ ಮಾಡ್ಕೊಳ್ತಾ ಇದ್ದೀನಿ. ಸ್ವಲ್ಪ ತುಪ್ಪ ಹಾಕೋಬೇಕು. ಈ ಥರ ತುಪ್ಪ ಹಾಕ್ಕೊಂಡು ಅದರ ಮೇಲೆ ಇದನ್ನು ಇಟ್ಕೊಂಡು ಕುಕ್ ಮಾಡ್ಕೋಬೇಕು ಒಂದು 15 ನಿಮಿಷ, 15 ಮಿನಿಟ್ಸ್ ಮೀಡಿಯಮ್ ಫ್ಲೇಮಲ್ಲೇ ಕುಕ್ ಮಾಡಿಕೊಂಡ್ರೆ ಆಮೇಲೆ ಸ್ಟವ್ ಆಫ್ ಮಾಡಿಬಿಡಿ. ನಿಮ್ಮದು ಮೋದಕ್ ರೆಡಿ ಆಗಿಬಿಡುತ್ತೆ. ಇದನ್ನು ನಾವು ಬಿಸಿ ಬಿಸಿಯಾಗಿ ತಿನ್ಬಿಡ್ಬೇಕು, ಆವಾಗಲೇ ಮಜಾ. ನೆಕ್ಸ್ಟ್ ಡೇ ಫ್ರಿಜ್ಜಲ್ಲಿಡೋದು ಅವೆಲ್ಲ ಮಾಡಬಾರ್ದು. ಇವತ್ತೇ ಮಾಡ್ಕೊಂಡು ಇವತ್ತೇ ತಿನ್ಬಿಡ್ಬೇಕು, ಆವಾಗಲೇ ಮಜಾ ಇರುತ್ತೆ. ಅದು ಬಿಸಿ ಬಿಸಿಯಾಗಿ ತಿಂದರೆ ಇನ್ನೂ ಮಜಾ. ನೋಡಿ ಫುಲ್ ರೆಡಿ ಇದೆ. 15 ನಿಮಿಷ ಆಯಿತು. ಇವಾಗ ತಿನ್ನೋಕ್ಕೆ ರೆಡಿ ಇದೆ. ಸೊ ಇದನ್ನು ದೇವ್ರ ಹತ್ರ ಇಟ್ಬಿಟ್ಟು ಸ್ವಲ್ಪ ಹೊತ್ತು ಪ್ರಸಾದ ಆಮೇಲೆ ತಿನ್ಬೋದು. ಸೊ ವೀಕ್ಷಕರೇ, ಈ ರೆಸಿಪಿ ನಿಮಗೆ ಇಷ್ಟ ಆಯಿತು ಅಂದ್ಕೊಳ್ತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ನೋಡಿ ಈ ಥರ ಒಳಗಡೆ ಸ್ಟಫಿಂಗ್ ಚೆನ್ನಾಗಿ ಬಂದಿದೆ. ಈ ಥರ ನೀವು ಕುಕ್ ಮಾಡಿಕೊಂಡು ಒಂದ್ಸಲ ಟ್ರೈ ಮಾಡಿ. ಇನ್ನೊಂದು ವಿಡಿಯೋ ಜೊತೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್.